ಎಬಿಪಿ ನ್ಯೂಸ್ ಚಾನೆಲ್ನ ಮೇಘ ಪ್ರಸಾದ್ ಅವರು ಕೇಂದ್ರ ಸಚಿವ ಗಡ್ಕರಿ ಅವರ ಜೊತೆ ನಡೆಸಿದ ಸಂದರ್ಶನ ಇದೀಗ ವೈರಲ್ ಆಗಿದೆ. ಅತ್ಯಂತ ನೇರವಾಗಿ ಅವರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪೂರ್ಣ ಸಿದ್ಧತೆಯೊಂದಿಗೆ ಆ ಸಂದರ್ಶನಕ್ಕೆ ಅವರು ಬಂದಿರೋದು ಗೊತ್ತಾಗ್ತದೆ. ಫ್ಲೈಟ್ನಲ್ಲಿ ಈ ಸಂದರ್ಶನ ನಡೆದಿರೋದು 30 ರಿಂದ 35 ನಿಮಿಷಗಳ ಈ ಸಂದರ್ಶನದಲ್ಲಿ ಗಡ್ಕರಿ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಡುವೆ ಗಡ್ಕರಿ ಅವರು ತಡಪಡಿಸಿರೋದು ಗೊತ್ತಾಗ್ತದೆ. आप नितिन गडकरी जी के ऊपर बहुत सवाल उठाए जा रहे हैं, जनता के सवाल, वो सवाल लेकर मैं आई हूँ सर, और मैं आशा करती हूँ कि आप सारे सवाल के जवाब जनता के लिए देंगे, मेरे लिए दे या ना दे सर। और पहला सवाल, और सारे सीधे सवाल होंगे आपके लिए, पहला सवाल मेरा आपसे यही है सर कि पिछले वीक आप पहली बार आपने इस बात को माना कि माइलेज एथेनॉल E20 ಬ್ಲೆಂಡೆಡ್ ಪೆಟ್ರೋಲ್ ಸೇ ಹೋತಿ ಹೈ. ಮೇಘ ಪ್ರಸಾದ್ ಅವರು ನನ್ನದೇ ಹೋಂಡಾ ಸಿಟಿ ಕಾರಿನ ಉದಾಹರಣೆಯೊಂದಿಗೆ ಸಂದರ್ಶನವನ್ನು ಪ್ರಾರಂಭಿಸಿದ್ದಾರೆ. 12 ಕಿಲೋಮೀಟರ್ ಮೈಲೇಜ್ ಸಿಗ್ತಾ ಇದ್ದ ನನ್ನ ಕಾರಿನ ಮೈಲೇಜ್ ಇದೀಗ 7 ಕಿಲೋಮೀಟರ್ಗೆ ಇಳಿದಿದೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದಾಗಿ ಹೀಗಾಗಿದೆ ಎಂದು ಅವರು ನೇರವಾಗಿ ಗಡ್ಕರಿಯನ್ನ ಪ್ರಶ್ನಿಸಿದ್ದಾರೆ. मेरी गाड़ी पहले मुझे एवरेज लगभग 10 से 11 दे रही थी सिटी के अंदर 10 से 11 का एवरेज दे रही थी. आज वो गाड़ी मुझे 7 की एवरेज दे रही है और मुझे समझ में नहीं आ रहा कि गलती कहाँ करी है हमने. वही ट्रैफिक है, वही रोड है. ಆದ್ರೆ ಗಡ್ಕರಿ ಇದನ್ನ ಒಪ್ಪಿಕೊಳ್ಳಿಲ್ಲ. ಮೈಲೇಜ್ ಅನ್ನ ಮನೆಯಲ್ಲಿ ನಿರ್ಧರಿಸಲಾಗದು, ಅದನ್ನ ಡೀಲರ್ಗಳು ತಮ್ಮಲ್ಲಿರುವ ಮೆಷಿನ್ ಮೂಲಕ ಅಳೆಯಬೇಕು ಎಂದು ಅವರು ಉತ್ತರ ನೀಡಿದ್ದಾರೆ. ಮಾತ್ರ ಅಲ್ಲ, ಮೈಲೇಜ್ ನಲ್ಲಿ ಕೊರತೆ ಉಂಟಾಗಬಹುದು ಎಂಬುದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಎಥೆನಾಲ್ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಕಡಿಮೆ ಇರೋದ್ರಿಂದ ಹೈವೇಯಲ್ಲಿ ಮೈಲೇಜ್ ಕಡಿಮೆ ಆಗಬಹುದು, ಆದರೆ ನಗರದಲ್ಲಿ ಗೇರ್ ಬದಲಾವಣೆ ಇತ್ಯಾದಿಗಳಿಂದ ದೊಡ್ಡ ವ್ಯತ್ಯಾಸ ಕಾಣದು ಅಂತ ಅವರು ಹೇಳಿದ್ದಾರೆ. आप सर्विस स्टेशन में अथोराइज कंपनी के डीलर के पास भेजे और वहाँ मशीन होता है, ठीक है, एवरेज अपने आप और मैं अपने गाड़ी में नहीं चेक कर, ठीक है, उसको एक मशीन होता है, वो मशीन किसी के घर में नहीं होता, ठीक है, वो वहाँ होता है, वो चेक करिए. ಇದೇ ವೇಳೆ ತಮ್ಮ ಮಗ ನಿಖಿಲ್ ಗಡ್ಕರಿಗೆ ಸಂಬಂಧಿಸಿದಂತೆ ಇರುವ ತಪ್ಪು ಮಾಹಿತಿಯ ಬಗ್ಗೆ ಎಚ್ಚರಿಕೆ ನೀಡಿದರು. ಮಗನ ಎಥೆನಾಲ್ ಕಂಪನಿಯ ವಿಷಯದಲ್ಲಿ ಸುಳ್ಳು ಹರಡಲಾಗ್ತದೆ, ಅಂತಹವರ ವಿರುದ್ಧ ಮಾನನಷ್ಟ ದೂರು ದಾಖಲಿಸುವುದಾಗಿ ಅವರು ಎಚ್ಚರಿಸಿದ್ದಾರೆ. झूठ बोलने से डिफेमेशन केस होती है. हाँ, आपने जो पढ़ा इसके ऊपर मैं आपके ऊपर डिफेमेशन केस भी कर सकता हूँ. कर सकते हैं. पहली बात, आप झूठ बोल रही है. ಇಡೀ ಸಂದರ್ಶನದಲ್ಲಿ ಮೇಘ ಪ್ರಸಾದ್ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಪ್ರಶ್ನೆಯ ತೀವ್ರತೆ ಎಲ್ಲರ ಗಮನ ಸೆಳೆದಿದೆ. ಯಾವ ಮುಲಾಜಿಲ್ಲದೆ ಅವರು ಮಾತನಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆಯನ್ನ ಗಡ್ಕರಿ ಕೂಡ ನಿರೀಕ್ಷಿಸಿರಲಿಲ್ಲ ಅನ್ನೋದು ಅವರ ಉತ್ತರದಿಂದ ಗೊತ್ತಾಗ್ತದೆ. ಈ ಸಂದರ್ಶನದ ಸಣ್ಣ ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವೈರಲ್ ಆಗ್ತಾ ಇವೆ.